ರೇಣುಕಾಸ್ವಾಮಿ ವಿಕೃತಿ ಮೆರಿತಾ ಇದ್ದದ್ದಕ್ಕೆ ಬೇಸತ್ತಿದ್ರು ಪವಿತ್ರ ಗೌಡ. ತನ್ನ ಅಕೌಂಟ್ಗೆ ಈ ರೀತಿ ಮೆಸೇಜ್ ಬರ್ತಾ ಇದೆ ಅಂತ ಹೇಳಿ ಪವಿತ್ರ ಗೌಡ ಮನೆ ಕೆಲಸದವರ ಹತ್ರ ಹೇಳ್ಕೊಂಡಿರ್ತಾರೆ. ಮನೆ ಕೆಲಸ ಮಾಡ್ತಾ ಇದ್ದ ಪವನ್ ಹತ್ರ ಪವಿತ್ರ ಗೌಡ ಈ ವಿಷಯವನ್ನ ಹೇಳ್ಕೊಂಡಿರ್ತಾರೆ. ಅಷ್ಟೇ ಅಲ್ಲ, ಈ ವಿಚಾರವನ್ನ ದರ್ಶನ್ಗೆ ದಯವಿಟ್ಟು ಹೇಳ್ಬೇಡ ಅಂತಲೂ ಕೂಡ ಸೂಚನೆಯನ್ನ ಕೊಟ್ಟಿರ್ತಾರೆ. ಏನಾದ್ರೂ ದರ್ಶನ್ಗೆ ಹೇಳಿದ್ರೆ ಏನಾದ್ರೂ ಮಾಡಿಬಿಡ್ತಾನೋ ಅನ್ನುವಂತಹ ಭಯ, ಆತಂಕವನ್ನ ಪವಿತ್ರ ಇಲ್ಲಿ ವ್ಯಕ್ತಪಡಿಸ್ತಾರೆ. ಪವಿತ್ರ ಗೌಡ ಸೂಚನೆ ನೀಡಿದ್ರು ಕೂಡ ದರ್ಶನ್ ಗಮನಕ್ಕೆ ಮನೆ ಕೆಲಸದವ ಪವನ್ ಈ ವಿಚಾರವನ್ನ ತಂದಿರ್ತಾನೆ. ಮರ್ಮಾಂಗದ ಫೋಟೋವನ್ನ, ವಿಡಿಯೋವನ್ನ ಕಳುಹಿಸಿದ್ದಕ್ಕೆ ಪವಿತ್ರ ಗೌಡ ತುಂಬಾನೇ ಡಿಸ್ಟರ್ಬ್ ಆಗಿ ಹೋಗಿರ್ತಾರೆ. ಫೆಬ್ರವರಿ 27ರಿಂದಲೂ ಕೂಡ ಇಂತಹ ಮೆಸೇಜ್ಗಳು, ಅಶ್ಲೀಲ ವಿಡಿಯೋಗಳು ಪವಿತ್ರ ಗೌಡ ಅವರ ಇನ್ಸ್ಟಾ ಅಕೌಂಟ್ಗೆ ಬರ್ತಾನೆ ಇರುತ್ತೆ. ಇದಕ್ಕೊಂದು ಫುಲ್ ಸ್ಟಾಪ್ ಅನ್ನೋದು ಇರೋದಿಲ್ಲ. ಅಕೌಂಟ್ ಅನ್ನ ಬ್ಲಾಕ್ ಮಾಡಿದ್ರು ಕೂಡ ಬೇರೆ ಅಕೌಂಟ್ ಮೂಲಕ ಆ ಮೆಸೇಜ್ಗಳು ಬರ್ತಾ ಇರುತ್ತೆ. ಸೊ ಹಾಗಾಗಿ ಫೈನಲಿ ಏನ್ ಮಾಡಬೇಕು ಅಂತ ಹೇಳಿ ತೋಚೋದಿಲ್ಲ ಪವಿತ್ರ ಗೌಡಗೆ. ಆಗ ಮನೆ ಕೆಲಸ ಮಾಡ್ತಾ ಇದ್ದಂತಹ ಪವನ್ ಹತ್ರ ಈ ವಿಚಾರವನ್ನ ಹೇಳ್ಕೊಂಡಿರ್ತಾರೆ. ತನ್ನ ಅಕೌಂಟಿಗೆ ಈ ರೀತಿ ಮೆಸೇಜ್ ಬರ್ತಾ ಇದೆ ಅಂತ ಹೇಳಿ ಪವಿತ್ರ ಗೌಡ ಹೇಳ್ಕೊಂಡಿರ್ತಾರೆ. ಮನೆ ಕೆಲಸ ಮಾಡ್ತಾ ಇದ್ದಂತಹ ಪವನ್ ಹತ್ರ ಪವಿತ್ರ ಗೌಡ ಫೆಬ್ರವರಿ 27ರಿಂದಲೂ ಕೂಡ ಈ ತರ ಮೆಸೇಜ್ಗಳು ಬರ್ತಾ ಇದೆ, ಮರ್ಮಾಂಗದ ಫೋಟೋವನ್ನ ಈತ ಕಳುಹಿಸ್ತಾ ಇದ್ದಾನೆ, ನನಗೆ ಸಾಕಷ್ಟು ಮುಜುಗರ ಆಗ್ತಾ ಇದೆ, ಈತನ ಅಕೌಂಟ್ ಅನ್ನ ಬ್ಲಾಕ್ ಮಾಡಿದ್ರು ಕೂಡ ಬೇರೆ ಅಕೌಂಟ್ ಕ್ರಿಯೇಟ್ ಮಾಡ್ಕೊಳ್ಳೋ ಮೂಲಕ ಮೆಸೇಜ್ಗಳನ್ನ ಕಳುಹಿಸ್ತಾ ಇದ್ದಾನೆ ಅನ್ನೋ ಬೇಸರ ವ್ಯಕ್ತಪಡಿಸ್ತಾರೆ. ಅಷ್ಟೇ ಅಲ್ಲ, ನಿನ್ನ ಹತ್ರ ಮಾತ್ರ ಈ ವಿಚಾರವನ್ನ ಹಂಚ್ಕೊಂಡಿದ್ದೀನಿ, ಅಪ್ಪಿ ತಪ್ಪಿಯೂ ದರ್ಶನ್ಗೆ ಈ ವಿಚಾರವನ್ನ ಹೇಳಕ್ ಹೋಗ್ಬೇಡ. ದರ್ಶನ್ಗೆ ಈ ವಿಚಾರ ಏನಾದ್ರೂ ಗೊತ್ತಾದ್ರೆ ಏನಾದ್ರೂ ಮಾಡ್ಬಿಡ್ತಾನೇನೋ ಅನ್ನುವಂತಹ ಭಯ ಇದೆ ಅಂತ ಹೇಳಿ ಪವಿತ್ರ ಹೇಳಿರ್ತಾರಂತೆ. ಪವಿತ್ರ ಗೌಡ ಸೂಚನೆ ಕೊಟ್ಟರೂ ಕೂಡ ದರ್ಶನ್ ಗಮನಕ್ಕೆ ಮನೆ ಕೆಲಸದ ಹುಡುಗ ಪವನ್ ಈ ವಿಚಾರವನ್ನ ತಂದಿರ್ತಾನೆ. ಫೆಬ್ರವರಿ 27ರಿಂದ ರೇಣುಕಾಸ್ವಾಮಿ ಅನ್ನುವಂತ ಯುವಕ ಬೇರೆ ಬೇರೆ ಅಕೌಂಟ್ಗಳ ಮೂಲಕ ಪವಿತ್ರ ಗೌಡ ಅವರಿಗೆ ಮೆಸೇಜ್ ಮಾಡ್ತಾ ಇರ್ತಾನೆ. ಅದು ಕೂಡ ಅಶ್ಲೀಲ ಮೆಸೇಜ್ಗಳು. ಪವಿತ್ರ ಗೌಡ ಅಕೌಂಟ್ ಅನ್ನ ಬ್ಲಾಕ್ ಮಾಡಿದ್ರು ಕೂಡ ಬೇರೆ ಅಕೌಂಟ್ ಅನ್ನ ಕ್ರಿಯೇಟ್ ಮಾಡ್ಕೊಳ್ಳೋ ಮೂಲಕ ಪವಿತ್ರ ಗೌಡಗೆ ಮರ್ಮಾಂಗದ ಫೋಟೋಗಳನ್ನ, ವಿಡಿಯೋಗಳನ್ನ ಈ ರೇಣುಕಾಸ್ವಾಮಿ ಕಳುಹಿಸ್ತಾ ಇದ್ದಾನೆ ಅನ್ನುವಂತ ವಿಚಾರವನ್ನ ಮನೆ ಕೆಲಸದ ಹುಡುಗ ಪವನ್ ದರ್ಶನ್ ಹತ್ರ ಹೇಳಿರ್ತಾರೆ. ಸೊ ದರ್ಶನ್ಗೆ ಅದಾದ ನಂತರ ಕೋಪ ಬಂದಿದ್ದೇನು, ದರ್ಶನ್ ಮಾಡಿದ್ದೇನು, ದರ್ಶನ್ ಯಾರ ಮೂಲಕ ಈ ವಿಚಾರವನ್ನ ಹೊರಗಡೆ ತೆಗೆಸ್ತಾರೆ, ಆತನ ಮಾಹಿತಿಯನ್ನ ಕಲೆ ಹಾಕೋ ಕೆಲಸ ಮಾಡ್ತಾರೆ, ಡೀಟೇಲ್ಸ್ ನೀಡ್ತಾ ಹೋಗೋಣ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.